ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನೀವು ಟೈಟಲ್ಲು ತಮ್ಲೈನು ನೋಡಿ ಗೊತ್ತಾಗಿದೆ. ಅದು ಕೇಂದ್ರ ಸರ್ಕಾರದ ಒಂದು ಬೆಸ್ಟ್ ಮತ್ತು ಟ್ರಸ್ಟೆಡ್ ಆಗಿರುವಂಥ ಸ್ಕೀಮ್ ಅಂತಲೇ ಹೇಳ್ಬೋದು. ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗ್ಬೇಡಿ, ಯಾಕಂದರೆ ತುಂಬಾ ಚೆನ್ನಾಗಿದೆ ಈ ಒಂದು ಪ್ಲ್ಯಾನು. ನೀವೇನಾದರೂ ಹಣನ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಇನ್ನೂ ಜಾಸ್ತಿ ಏನಾದರೂ ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನೀವು ಇತ್ತೀಚಿನ ದಿನಗಳಲ್ಲಿ ಯಾರಿಗೋ ಹಣ ಕೊಡ್ತೀರಾ, ಅವ್ರು ಕೊಡೋದಿಲ್ಲ, ಮೋಸ ಮಾಡ್ತಾರೆ. ಮತ್ತು ಇವಾಗ ಒಂದು ಮನೆ ಕಟ್ಟಿ ಬಾಡಿಗೆ ಕೊಡ್ತೀವಿ ಅಂತಂದ್ರೂ ಕೂಡ ಅದರಲ್ಲಿ ನಾವು ಫಸ್ಟ್ ಇಷ್ಟು ಇನ್ವೆಸ್ಟ್ ಮಾಡಬೇಕು ಮತ್ತು ಅದರಿಂದ ಅಷ್ಟು ಲಾಭ ತಗೊಳ್ಳೋ ಅಷ್ಟರಲ್ಲಿ ತುಂಬಾ ವರ್ಷ ಟೈಮ್ ಆಗುತ್ತೆ. ಸೊ ಇದು ಒಂದು ಸೇವಿಂಗ್ಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದೊಂದು ಗ್ಯಾರಂಟೀಡ್ ಮತ್ತು ಟ್ರಸ್ಟೆಡ್ ಆಗಿರುವಂಥ ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ನೀವಿಲ್ಲಿ ನೀವು 1,00,000ದಿಂದ 15 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಹೂಡಿಕೆನ ಮಾಡ್ಬೋದು. ನೀವು 15 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತಂದರೆ 5 ವರ್ಷಕ್ಕೆ 22 ಲಕ್ಷದಷ್ಟು ನೀವು ಹಣನ ಸೇವಿಂಗ್ಸ್ನ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಹರ್ಷಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಈ ಒಂದು ಸ್ಕೀಮ್ ಹೆಸರಾಗಿರುತ್ತೆ. ಇದು ನಿಜವಾಗ್ಲೂ ಸೇವಿಂಗ್ಸ್ ಮಾಡೋ ಅಂಥವ್ರಿಗೆ ಬೆಸ್ಟ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇವಾಗ ನಾವು ಹೊರಗಡೆ ಎಲ್ಲ ಕೊಟ್ಟು ನೀವು ನೋಡ್ಬೋದು, ಜನಗಳಿಗೆ ಕೊಟ್ಟರೆ ಎಷ್ಟೇ ನಂಬಿಕೆ ಇಟ್ಟು ಕೊಟ್ಟರು ಕೂಡ ಒಂದು ಸ್ವಲ್ಪನಾದರೂ ಮೋಸ ಹೋಗೇ ಹೋಗ್ತೀವಿ. ಇಂಟ್ರೆಸ್ಟಿಗೆ ಅಂತ ಕೊಟ್ಟರು ಕೂಡ ಸ್ವಲ್ಪ ದಿನ ಇಂಟ್ರೆಸ್ಟ್ ಕೊಡ್ತಾರೆ, ಆಮೇಲೆ ಇಂಟ್ರೆಸ್ಟು ಕೊಡೋಲ್ಲ, ಸರಿಗೆ ಬಡ್ಡಿ ದುಡ್ಡು ಸಿಗೋಲ್ಲ. ಸೊ ಈ ರೀತಿ ಎಲ್ಲ ಆಗುತ್ತೆ. ನಿಮಗೆ ಭಯನೇ ಬೇಡ, ಆರಾಮಾಗಿದ್ದು, ಯಾಕಂದರೆ ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಆರಾಮಾಗಿ ನೀವು ಹೂಡಿಕೆನ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿ. ಇದ್ರ ಬಗ್ಗೆ ತಿಳಿಸ್ತೀನಿ ನೋಡಿ. ಇದು ಇಂಟ್ರೆಸ್ಟ್ ರೇಟ್ ಬಂದುಬಿಟ್ಟು 7.40 ಇರುತ್ತೆ. ಇದನ್ನು ಪೋಸ್ಟ್ ಆಫೀಸಲ್ಲಿ ನೀವು ಹೂಡಿಕೆ ಮಾಡಬೇಕಾಗಿರುತ್ತೆ. ಮಿನಿಮಮ್ ಇಲ್ಲಿ 1,000 ರೂಪಾಯಿಂದ ನೀವು 15 ಲಕ್ಷದವರೆಗೂ ಕೂಡ ನೀವು ಇನ್ವೆಸ್ಟನ್ನ ಮಾಡ್ಬೋದು, ಸೇವಿಂಗ್ಸನ್ನು ಮಾಡ್ಬೋದು. ಇವಾಗ ನೀವು 1,000 ಕೂಡ ಇನ್ವೆಸ್ಟ್ ಮಾಡ್ಬೋದು, ಅಥವಾ 15 ಲಕ್ಷನೂ ಕೂಡ ಮಾಡ್ಬೋದು. 1,000, 10,000, 20,000, 50,000, 1 ಲಕ್ಷ, 10 ಲಕ್ಷ, 5 ಲಕ್ಷ, ಹಿಂಗೆ ನಿಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟನ್ನು ನೀವು ಸೇವಿಂಗ್ಸ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಇವಾಗ ನೀವು ಒಂದು ಸೈಟ್ ತೊಗೊಂಡು ಮನೆ ಕಟ್ತೀರಾ ಅಂತಂದರೆ ಮಿನಿಮಮ್ ಅದನ್ನು ಕೂಡ ಒಂದು 30 to 40 ಲ್ಯಾಕ್ಸ್ನ ಇನ್ವೆಸ್ಟ್ ಮಾಡಬೇಕಾಗುತ್ತೆ. 30 to 40 ಲ್ಯಾಕ್ಸ್ ಇನ್ವೆಸ್ಟ್ ಮಾಡಿ ನೀವು ಮನೆ ಕಟ್ಟಿದ್ದೀರಾ ಅಂತಂದರೆ ಆ ಮನೆಯಿಂದ ಬಾಡಿಗೆ ಎಷ್ಟು ಬರುತ್ತೆ? ತಿಂಗಳಿಗೆ ಮ್ಯಾಕ್ಸಿಮಮ್ ಅಂದರೆ 10,000 ಬರ್ಬೋದು ಅಷ್ಟೇ ಅಲ್ವಾ. ಸೊ 30 ಲಕ್ಷ ನೀವು ಬಂಡವಾಳ ಹಾಕಬೇಕು, ತಿಂಗಳ 10,000 ಮಾತ್ರನೇ ಸಿಗುತ್ತೆ. ನೀವೀಗ ಈ ಬಂಡವಾಳ ಹಾಕಿರುವ ದುಡ್ಡನ್ನ ನೀವು ಮತ್ತೆ ರಿಟರ್ನ್ ತೊಗೋಬೇಕು ಅಂತಂದರೆ ಎಷ್ಟು ವರ್ಷ ಆಗುತ್ತೆ? ಅಷ್ಟರಲ್ಲಿ ಕೆಲವೊಂದೊಂದು ಸರಿ ಬಾಡಿಗೆಯವರು ಇರೋಲ್ಲ, ಬಾಡಿಗೆನೂ ಕೂಡ ಬರೋಲ್ಲ, ಮತ್ತು ಏನಾದರೂ ತೊಂದರೆ ಆಗ್ತಾ ಇರುತ್ತೆ, ಮನೆ ಚೇಂಜ್ ಮನೆ ಬೇರೆಯವ್ರು ಬರ್ತಾರೆ, ಅವ್ರು ಅದು ರೆಡಿ ಮಾಡಿಸ್ಕೊಡಿ, ಇದು ರೆಡಿ ಮಾಡಿಸ್ಕೊಡಿ. ಸೊ ಈ ರೀತಿಯಾದೆಲ್ಲ ತೊಂದರೆಗಳು ಕೂಡ ಇರುತ್ತೆ. ನಮಗೆ ಯಾವುದೂ ತೊಂದರೆ ಬೇಡ, ನಾವು ಯಾರಿಗೂ ಕೂಡ ಹಣನ ಕೊಡೋಲ್ಲ, ನಮಗೆ ಈ ರೀತಿ ಇನ್ಕಮ್ ಬರಬೇಕು, ಪ್ರತಿ ತಿಂಗಳು ಇನ್ಕಮ್ ಬರಬೇಕಂದ್ರೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾ ಹೇಳ್ದಂಗೆ 1,000ದಿಂದ 15 ಲಕ್ಷದವರೆಗೂ ಕೂಡ ಇಲ್ಲಿ ಹೂಡಿಕೆನ ಮಾಡ್ಬೋದಾಗಿರುತ್ತೆ. ಇಲ್ಲಿ 5 ವರ್ಷ ಅಂತಂದರೆ ಲಾಕಿನ್ ಪೀರಿಯಡ್ ಇರುತ್ತೆ. ನೀವು 5 ವರ್ಷ ಹಣನ ತೆಗೆಯೋದಕ್ಕಾಗಲ್ಲ. 5 ವರ್ಷ ಒಂದು ಸರಿ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ 5 ವರ್ಷವೂ ಕೂಡ ನೀವು ಅಲ್ಲೇ ಬಿಟ್ಟರೆ ಮಾತ್ರನ ಇಷ್ಟು ಹಣ ನಿಮಗೆ ಸಿಗುತ್ತೆ. ಲಾಸ್ಟಲ್ಲಿ 15 ಲಕ್ಷ ಇನ್ವೆಸ್ಟ್ ಮಾಡಿ 5 ವರ್ಷ ಬಿಟ್ಟರೆ ನಿಮಗೆ 22 ಲಕ್ಷದವರೆಗೂ ಕೂಡ ಹಣ ಬರುತ್ತೆ. ಮಧ್ಯದಲ್ಲಿ ನೀವೇನಾದರೂ ತೊಗೋತೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಪೆನಾಲ್ಟಿ ಬೀಳುತ್ತೆ, ಅಂತಂದರೆ ದಂಡ ಬೀಳುತ್ತೆ. 1 ವರ್ಷದೊಳಗೆ ಏನಾದರೂ ತೊಗೋತೀರಾ ಅಂತಂದರೆ ಇಷ್ಟು, 2 ವರ್ಷದಲ್ಲಿ ಇಷ್ಟು, 3 ವರ್ಷದಲ್ಲಿ ಇಷ್ಟು ಅಂತ ಹೇಳಿರುತ್ತೆ. ಯಾವುದೇ ರೀತಿಯಾದಂಥ ನಿಮಗೆ ಸೇವಿಂಗ್ಸ್ ಆಗೋಲ್ಲ, ಇನ್ಕಮ್ ಬರೋಲ್ಲ. ಮತ್ತು ಇದು ಟ್ಯಾಕ್ಸ್ ಕಟ್ಟೋರಿಗೆ ಕನ್ಸಿಡರ್ ಆಗುತ್ತಾ ಅಂದರೆ ಇದು ಕನ್ಸಿಡರ್ ಆಗೋಲ್ಲ. ಟ್ಯಾಕ್ಸ್ ಪೇ ಮಾಡೋ ಅಂಥವ್ರಿಗೆ ಕನ್ಸಿಡರ್ ಆಗೋಲ್ಲ. ಹಾಗೆ ಪೋಸ್ಟ್ ಆಫೀಸ್ ಸ್ಕೀಮ್ ಆಗಿರುತ್ತೆ, ಕೇಂದ್ರ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಹೂಡಿಕೆ ಮೇಲೆ ಪ್ರತಿ ತಿಂಗಳು ಕೊನೆಗೆ ಬಡ್ಡಿ ಬರುತ್ತೆ. ನೀವೀಗ ಈ ತಿಂಗಳಲ್ಲಿ ಏನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಫಂಡ್ ನೀವು ಇಟ್ಟಿದ್ದೀರಾ ಅಂತಂದರೆ ಪ್ರತಿ ತಿಂಗಳು ಮಂತ್ ಎಂಡಲ್ಲಿ ನಿಮಗೆ ಅದ್ರ ಇಂಟ್ರೆಸ್ಟ್ ನಿಮ್ಮ ಖಾತೆಗೆ ಜಮಾ ಆಗ್ತಾ ಹೋಗುತ್ತೆ. ಅಥವಾ ನಾಮಿನಿ ಫೆಸಿಲಿಟೀಸು ಕೂಡ ಇದರಲ್ಲಿ ಅವೈಲೇಬಲ್ ಇರುತ್ತೆ, ನಾಮಿನಿನೂ ಕೂಡ ಮಾಡ್ಬೋದು. ನೀವೇನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಅಂದ್ಕೊಂಡ್ರೆ ಫಸ್ಟು ಅಲ್ಲಿ ಹೋಗಿ ಒಂದು ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ. ಅಂತಂದರೆ ಅಕೌಂಟ್ ಇದೆ ಅಂದ್ರೂ ಕೂಡ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಎಷ್ಟು ಹಣನ ಡೆಪಾಸಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ಅದ್ರ ಮೇಲೆ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಬರೀಬೇಕಾಗುತ್ತೆ. ಇಲ್ಲಿ NRI ಅಕೌಂಟ್ಗಳಿಗೆ ಈ ಒಂದು ಸ್ಕೀಮು ಅವೈಲೇಬಲ್ ಇರೋದಿಲ್ಲ, ಅವರಿಗೆ ಮಾಡಿಸೋದಕ್ಕಾಗಲ್ಲ. ಇನ್ನು ಎಷ್ಟು ವರ್ಷದಿಂದ ಮಕ್ಕಳಿಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಕ್ಕಳಿಗೆ 10 ವರ್ಷ ಇದೆ, ಇವಾಗ ಮಾಡಿಸ್ಬೋದಾ ಅಂತಂದರೆ 5-6 ವರ್ಷ, 10 ವರ್ಷದ ಒಳಗಿರೋ ಮಕ್ಕಳಿಗೆ ಮಾಡಿಸೋದಕ್ಕಾಗಲ್ಲ. 10 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮಾಡಿಸ್ಬೋದು. 10 ವರ್ಷದಿಂದ 18 ವರ್ಷದ ಮಕ್ಕಳವರೆಗೂ ಕೂಡ ಮಾಡಿಸ್ಬೋದಾಗಿರುತ್ತೆ.
ಇನ್ನು ಇಲ್ಲಿ ಅಮೌಂಟ್ ಯಾವ ರೀತಿಯಾಗಿ ಬರುತ್ತೆ ಅಂತಲೂ ಕೂಡ ಹೇಳ್ತೀನಿ ನೋಡಿ. ಇವಾಗ ಇನ್ವೆಸ್ಟ್ ಮಾಡಿರ್ತೀರಾ 5 ವರ್ಷಕ್ಕೆ, ನಮಗೆ ಒಂದೇ ವರ್ಷದಲ್ಲಿ ಏನೋ ಸಮಸ್ಯೆ ಬಂತು, ನಾವು ಒಂದೇ ವರ್ಷದಲ್ಲಿ ತೊಗೋಬೇಕಂತಂದರೆ ತೊಗೊಳಕ್ಕಾಗುತ್ತೆ ಅಂದರೆ ಖಂಡಿತವಾಗ್ಲೂ ತೊಗೋಬೋದು. ಬಟ್ ಏನಾಗುತ್ತೆ ಅಂತಂದರೆ 1 ರಿಂದ 3 ವರ್ಷದೊಳಗಡೆ ಏನಾದರೂ ನೀವು ಹಣನ ನಾವು ಮತ್ತೆ ತೊಗೋತೀವಿ, ನಮಗೆ ಬೇಡ ಪ್ಲ್ಯಾನು ಅಂತ ನೀವು ಕ್ಯಾನ್ಸಲ್ ಮಾಡಿದರೆ ಹಣನ ವಾಪಸ್ ಕೊಡ್ತಾರೆ. ಬಟ್ ನೀವು ಅಷ್ಟು ದಿನ ಇನ್ಕಮ್ ತೊಗೊಂಡಿರ್ತಿಲ್ಲ, ಅದಕ್ಕೆ ಏನು ಮಾಡ್ತಾರೆ 2% ಅಷ್ಟು ಚಾರ್ಜ್ ಮಾಡ್ತಾರೆ. ಅಂದರೆ ನಿಮ್ಮ ಅಸಲು ಅಮೌಂಟ್ ಏನಿರುತ್ತೆ ಅದ್ರ ಮೇಲೆ 2% ಚಾರ್ಜ್ ಮಾಡ್ತಾರೆ. ಇನ್ನು 3 to 5 ಇಯರ್ಸ್ವರೆಗೆ ಏನಾದರೂ ತೊಗೋತೀರಾ ಅಂತಂದರೆ 1% ಚಾರ್ಜನ್ನು ಮಾಡ್ತಾರೆ. ನಿಮ್ಮ ಅಸಲು ಏನಿರುತ್ತೆ ಆ ಅಮೌಂಟಿಗೆ 1% ಚಾರ್ಜನ್ನು ಮಾಡ್ತಾರೆ. ಅಂದರೆ ನೀವು ಪ್ರತಿ ತಿಂಗಳು ಕೂಡ ಇನ್ಕಮ್ ತೊಗೋತಾ ಇರ್ತೀರಲ್ವ, ಸೊ ಹಾಗಾಗಿ ಚಾರ್ಜನ್ನು ಮಾಡ್ತಾರೆ ಅಷ್ಟೇ. 5 ಇಯರ್ಸ್ ಆದಮೇಲೆ ಬೇಗ ಲಾಕಿನ್ ಪೀರಿಯಡ್ ಮುಗ್ದೋಗುತ್ತೆ. ಬೇಕಿದ್ರೆ ನೀವು ಆಮೇಲೆ ಮತ್ತೆ ಹಣನ ತೊಗೊಂಡು ಮತ್ತೆ ಬೇಕಾದರೆ ಅಲ್ಲೇ ಹೂಡಿಕೆ ಮಾಡ್ಕೋಬೋದು. ಆವಾಗಿನ ಇಂಟ್ರೆಸ್ಟ್ ರೇಟ್ ಏನಿರುತ್ತೆ ಅಷ್ಟು ಸಿಗ್ತಾ ಹೋಗುತ್ತೆ ನಿಮಗೆ ಪ್ರತಿ ತಿಂಗಳು. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನೀವೇನಾದರೂ 15 ಲಕ್ಷ ಏನಾದರೂ ಹೂಡಿಕೆ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರತಿ ತಿಂಗಳು ಕೂಡ ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 9,250 ರೂಪಾಯಿ ಬರುತ್ತೆ. 5 ವರ್ಷಕ್ಕೆ ಎಷ್ಟಾಗುತ್ತೆ ಅಂತಂದರೆ ಇದು 5,55,000 ರೂಪಾಯಿ ಆಗುತ್ತೆ. ಅಂದರೆ ನೀವೀಗ 15 ಲಕ್ಷ ಇನ್ವೆಸ್ಟ್ ಮಾಡ್ತೀರಾ, ಅಲ್ಲಿಗೆ ಎಷ್ಟು ಸಿಗುತ್ತೆ 5,55,000 ಅಂತಂದರೆ ಆಲ್ಮೋಸ್ಟ್ 20,55,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ನೀವಿನ್ನು ಜಾಸ್ತಿ ಈಗ ಪ್ರತಿ ತಿಂಗಳು ಬರ್ತಾ ಹೋಗುತ್ತಲ್ವ, ಅದನ್ನು ಕೂಡ ಬೇಕಾದರೆ ನೀವು 1 ವರ್ಷ ಆದಮೇಲೆ ಮತ್ತೆ 1 ಲಕ್ಷ ಆಗಿರುತ್ತೆ ಅಂದ್ಕೊಳ್ಳಿ, ಮತ್ತೆ ಅದನ್ನು 1 ಲಕ್ಷನ FDನ ಇಟ್ಕೋಬೋದು. ಅಲ್ಲೂ ಕೂಡ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ನೀವು ಪ್ಲ್ಯಾನ್ ಮಾಡಿ ನೀವು ಈ ಒಂದು ಸ್ಕೀಮಲ್ಲಿ ಅರ್ನಿಂಗ್ಸ್ ಮಾಡ್ತೀರಾ ಅಂತಂದರೆ ನಿಜವಾಗ್ಲೂ ಒಂದು ಒಳ್ಳೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಈಗ ಹೊರಗಡೆ ಜನಗಳಿಗೆ ಕೊಟ್ಟು ಮೋಸ ಹೋಗೋದಕ್ಕಿಂತ ಇದು ಒಂದು ಒಳ್ಳೆ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಇವಾಗ ನೀವು 1 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಪ್ರತಿ ತಿಂಗಳು ಕೂಡ 617 ರೂಪಾಯಿ ನಿಮ್ಮ ಖಾತೆಗೆ ಬಡ್ಡಿ ಬರ್ತಾ ಹೋಗುತ್ತೆ. 5 ವರ್ಷಕ್ಕೆ ಎಷ್ಟಾಗುತ್ತೆ ಅಂದರೆ 37,000 ರೂಪಾಯಿ ಆಗುತ್ತೆ. ಇದೇ ರೀತಿಯಾಗಿ ನೀವು 1 ಲಕ್ಷಕ್ಕಾದರೆ ಈಗ 13 ಲಕ್ಷಕ್ಕಾದರೆ ಎಷ್ಟಾಗುತ್ತೆ ಅಂದರೆ ಪ್ರತಿ ತಿಂಗಳು ಕೂಡ ನಿಮಗೆ 8,017 ರೂಪಾಯಿ ಬರ್ತಾ ಹೋಗುತ್ತೆ. 5 ವರ್ಷಕ್ಕೆ 4,81,000 ಬರುತ್ತೆ. 10 ವರ್ಷಕ್ಕಾದರೆ ನಿಮಗೆ ಪ್ರತಿ ತಿಂಗಳು 6,167 ರೂಪಾಯಿ, 5 ವರ್ಷಕ್ಕೆ 3,70,000 ಬರುತ್ತೆ. ಈಗ 5 ವರ್ಷಕ್ಕಾದರೆ ಪ್ರತಿ ತಿಂಗಳು 3,084 ರೂಪಾಯಿ ಬರುತ್ತೆ. 5 ವರ್ಷಕ್ಕೆ 1,85,000 ರೂಪಾಯಿ ಆಗುತ್ತೆ. ಹಿಂಗೆ ನೀವು ಎಷ್ಟು ಅಮೌಂಟನ್ನು ಸೇವಿಂಗ್ಸ್ ಮಾಡ್ತೀರಾ, ಇನ್ವೆಸ್ಟ್ ಮಾಡ್ತೀರಾ, ಅದ್ರ ಮೇಲೆ ನಿಮಗೆ ಇಂಟ್ರೆಸ್ಟು ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ನಾನು ಹೇಳ್ದಾಗೆ ಪ್ಲ್ಯಾನ್ ಮಾಡಿ ಪ್ರತಿ ತಿಂಗಳು ಈಗ ನೀವೊಂದು 10 ಲಕ್ಷ ಇಟ್ಟಿದ್ದೀರಾ ಅಂದ್ಕೊಳ್ಳಿ, ಪ್ರತಿ ತಿಂಗಳು ಒಂದು 7,000-8,000 ಸಾವಿರ ಬಂತು ಅಂದರೆ ನೀವು ಅದನ್ನು ಮತ್ತೆ 1 ವರ್ಷ ಆದಮೇಲೆ 1 ಲಕ್ಷ ಆಗಿರುತ್ತೆ ಅಂತ ಅಂದ್ಕೊಳ್ಳಿ, ಮತ್ತೆ 1 ಲಕ್ಷನ ನೀವು ಬೇಕಿದ್ರೆ ಇನ್ವೆಸ್ಟ್ ಮಾಡ್ಬೋದು. ಆ ರೀತಿಯಾಗಿ ಇನ್ವೆಸ್ಟ್ ಮಾಡ್ತಾ ಬಂದರೆ ನಿಮ್ಮ ದುಡ್ಡು ಇನ್ನೂ ಡಬಲ್ ಆಗ್ತಾ ಹೋಗುತ್ತೆ. ಇವಾಗ ಜನಗಳಿಗೆ ಕೊಟ್ಟು ಅವರ ಕರೆಕ್ಟಾಗಿ ಕೊಡಲ್ಲ, ನಂಬಿಕೆ ಕಳ್ಕೊಳ್ಳೋಕ್ಕಿಂತ ಬೆಟರ್ ಆಪ್ಷನ್ ಅಂದರೆ ಇದು. ಈ ಒಂದು ಸ್ಕೀಮ್ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಇದ್ರ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಂತಂದರೆ ನೀವು ಬೇಕಿದ್ರೆ ಪೋಸ್ಟ್ ಆಫೀಸಲ್ಲಿ ಹೋಗಿ ವಿಚಾರಣೆನ ಮಾಡ್ಬೋದು. ಇದೇ ರೀತಿಯಾದಂಥ ಸ್ಕೀಮ್ಗಳನ್ನ ನನ್ನ ವೀಡಿಯೋಸ್ನಲ್ಲಿ ನಾನು ಹಾಕ್ತಾ ಇರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.